ನೋಡಿ, ಜನಿವಾರವನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ರೋಷಾಗ್ನಿ ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನ ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಆ ವಿಷಯದ ಬಗ್ಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನ ಸರ್ ನಾವು ಗಮನಿಸಬೇಕಾಗಿರುವಂತದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನ ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗಬಹುದು ಅನ್ನುವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನ್ ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದ್ರೆ, ನನ್ಗೆ ಅಚ್ಚರಿ ಆಗ್ಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದ್ರೆ, ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆ ಆಗುತ್ತೋ ಅಂತದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸ್ ಅನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕೋಬಾರ್ದು, ಇಲ್ಲೇನಾದ್ರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಅದು ಟೋಟಲಿ ಕವರ್ ಆಗುತ್ತೆ. ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ. ಚೀಟಿ ಎಲ್ಲಿಂದ ಬೇಕಿದ್ರು ತೆಕ್ಕೋಬಹುದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗುವಂತ ಎಲ್ಲ ಪ್ರಯತ್ನಗಳನ್ನ ನಿಷೇಧಿಸುತ್ತಾರೆ. ಆದರೆ ಈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದ್ಸಲ ನೀವು ಹಾಕುವ ಬಟ್ಟೆ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ, ನೀವು ತಾಳಿ ಹಾಕೋಬಾರದು, ನೀವು ಉಂಗುರ ಹಾಕಬಾರದು, ನೀವು ಕಾಲುಂಗುರ ಧರಿಸಬಾರದು. ಈಗಂತೂ ದಿಸ್ ಈಸ್ ಹೈಯೆಸ್ಟ್. ಒಂದು ಜನಿವಾರವನ್ನು ಹಾಕಬಾರದು. ಜನಿವಾರ ಇಸ್ ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಎಳೆನ ಹಾಕೊಂಡಿರ್ತಾರೆ, 3 ಎಳೆಗಳ ದಾರವನ್ನ ಹಾಕೊಂಡಿರ್ತಾರೆ. ಅದನ್ನು ಜನಿವಾರ ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದ್ಯಾಕೆ ಅಂತಂದ್ರೆ, ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡತ್ತೆ, ಏನೋ ಶಕ್ತಿ ಬರುತ್ತೆ ಎನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಂಗೆ ಬಹಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ನೋಡಿ, ಜನಿವಾರವನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ರೋಷಾಗ್ನಿ ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನ ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಆ ವಿಷಯದ ಬಗ್ಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನ ಸರ್ ನಾವು ಗಮನಿಸಬೇಕಾಗಿರುವಂತದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನ ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗಬಹುದು ಅನ್ನುವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನ್ ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದ್ರೆ, ನನಗೆ ಅಚ್ಚರಿ ಆಗ್ಬಿಡ್ತು ಕೇಳಿದ ತಕ್ಷಣ.
ವಾಸ್ತವವಾಗಿ ಹೇಗಿದೆ ಅಂತಂದ್ರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆಯಾಗುತ್ತೋ ಅಂತದನ್ನು ಬಿಡಬಾರದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರದು, ಬ್ಲೂಟೂತ್ ಹೆಡ್ಫೋನ್ಸ್ ಅನ್ನು ಬಿಡಬಾರದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕೋಬಾರದು, ಇಲ್ಲೇನಾದ್ರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಕಾಕ್ಕೆ ಹಾಕಬಾರದು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅದು ಟೋಟಲಿ ಕವರ್ ಆಗುತ್ತೆ, ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ, ಚೀಟಿ ಎಲ್ಲಿಂದ ಬೇಕಿದ್ರೂ ತೆಕ್ಕೋಬಹುದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರದು. ಐಡೆಂಟಿಟಿನ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗುವಂತ ಎಲ್ಲ ಪ್ರಯತ್ನಗಳನ್ನ ನಿಷೇಧಿಸಿದ್ದಾರೆ. ಆದರೆ ಈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದ್ಸಲ ನೀವು ಹಾಕುವ ಬಟ್ಟೆ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ ನೀವು ತಾಳಿ ಹಾಕೋಬಾರದು, ನೀವು ಉಂಗುರ ಹಾಕಬಾರದು, ನೀವು ಕಾಲುಂಗುರ ಧರಿಸಬಾರದು. ಈಗಂತೂ ದಿಸ್ ಈಸ್ ಹೈಯೆಸ್ಟ್. ಒಂದು ಜನಿವಾರವನ್ನು ಹಾಕಬಾರದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕೊಂಡಿರ್ತಾರೆ, 3 ಎಳೆಗಳ ಆ ದಾರವನ್ನ ಹಾಕೊಂಡಿರ್ತಾರೆ. ಅದನ್ನ ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದ್ಯಾಕೆ ಅಂತಂದ್ರೆ ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡತ್ತೆ, ಏನೋ ಶಕ್ತಿ ಬರುತ್ತೆ ಎನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ನೋಡಿ, ಜನಿವಾರವನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ರೋಷಾಗ್ನಿ, ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನ ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ 2 ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಆ ವಿಷಯದ ಬಗ್ಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನ ಸರ್ ನಾವು ಗಮನಿಸಬೇಕಾಗಿರುವಂತದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನ ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗಬಹುದು ಅನ್ನುವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನ್ ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದ್ರೆ ನನಗೆ ಅಚ್ಚರಿ ಆಗ್ಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದ್ರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗ್ಬೇಕು.